ನೆಕ್ಸ್ಟ್ ರಮೇಶ್ ಅಂತೇಳಿ ಗದಗಿಂದ ಕರೆ ಮಾಡಿದ್ರೆ. ರಮೇಶ್ ಅವರೇ ಪ್ಲೀಸ್. ಸರ್ ನಮಸ್ತೆ. ನಮಸ್ತೆ ಸರ್ ನಂಗೆ 46 ವರ್ಷ. ನಾನು ಫಿಸಿಕಲ್ ಟೀಚರ್ ಆಗಿದ್ದೇನೆ, ವರ್ಕ್ ಮಾಡ್ತಾ ಇದ್ದೀನಿ. ಸರ್ ನಂಗೆ BP ಇದೆ ಸರ್. ಸೊ ಈಗ ಒಂದ್ ವೀಕಿಂದ ಏನಾಗಿದೆ ಅಂತಂದ್ರೆ, ನಾವು ಸ್ಪೋರ್ಟ್ಸ್ ಬಂದಿರೋದ್ರಿಂದ ಜಾಸ್ತಿ ವಿಸಿಲ್ ಹೊಡೆಯೋದ್ರಿಂದ ಎದೆ ಉರಿ ಬಂದಂಗ ಆಗಿದೆ. ಸೊ ಅದರಿಂದ ಇದಕ್ಕೆ ಏನಾದ್ರೂ ಹಾರ್ಟಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಅಂತ, ಪ್ರಾಬ್ಲಮ್ ಏನಾದ್ರೂ ಇದೆಯಾ ಅಂತ ಕೇಳಬೇಕಿತ್ತು ಸರ್. ಓಕೆ ಓಕೆ ರಮೇಶ್ ಅವರೇ. ಖಂಡಿತ ರಮೇಶ್ ಅವರೇ, ನೀವು ಕೇಳಿದ್ದು ಬಹಳ ಒಳ್ಳೇದು. ಯಾಕಂದ್ರೆ BP ಒಂದು ರಿಸ್ಕ್ ಫ್ಯಾಕ್ಟರ್ ಹಾರ್ಟ್ ಅಟ್ಯಾಕ್ ಮುಂದೆ ಆಗಕ್ಕೆ. ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ಎರಡನೇದು, ಎದೆ ಉರಿ ಬರ್ತಾ ಇದ್ದೀರಾ ಅದು ಅಸಿಡಿಟಿಯಿಂದನ ಅಥವಾ ಹಾರ್ಟಿನಿಂದ ಗೊತ್ತಾಗ್ಬೇಕಂದ್ರೆ ನೀವು ಆಸ್ಪತ್ರೆಗೆ ಹೋಗಿ ಟ್ರೆಡ್ಮಿಲ್ ಟೆಸ್ಟ್ ಮಾಡಿಸ್ಕೊಂಡು ಕೊಲೆಸ್ಟ್ರಾಲ್ ಶುಗರ್ನ ಟೆಸ್ಟ್ ಮಾಡ್ಕೊಳ್ಳಿ. ಮೂರನೇದಂದ್ರೆ, ನೀವು ಫಿಸಿಕಲ್ ಇನ್ಸ್ಟ್ರಕ್ಟರ್ ಆದಾಗ ಬರೀ ಆಕ್ಟಿವಿಟಿ ಬಗ್ಗೆ ನೋಡ್ತೀರಿ. ಶವಾಸನ ಮಾಡಿ ಉಪ್ಪು ಕಡಿಮೆ ಮಾಡಿ, ಲೋ ಸಾಲ್ಟ್ ಅಂದ್ರೆ ರಾಕ್ ಸಾಲ್ಟ್ ಅಥವಾ ನೀವು ಸೈಂದರ್ ಲವಣವನ್ನ ಬಳಸ್ಕೊಳ್ಬೇಕು. BP-ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಎದೆ ಉರಿ ಬರೋದಿಲ್ಲ ಅಂತ ನಾನು ಹೇಳ್ತೀನಿ. ರಮೇಶ್ ಅವರೇ ಥ್ಯಾಂಕ್ ಯು. ನೋಡಿ, ಈಗ ಒಂದು ನೆಕ್ಸ್ಟ್ ಕರೆ ತಗೊಳಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ. ಜನ ಇವತ್ತು ಮಾತಾಡ್ಕೊಳ್ತಿದ್ರು, ಮಾಧ್ಯಮದವ್ರಿಗೆ ಬೈತಾರೆ, ಆದ್ರೂ ನಾವು ಕ್ಯಾಮ್ರಾ ತಗೊಂಡು ಆಸ್ಪತ್ರೆ ಹೋದ್ರೆ ಸಾಲು ನಿಂತಿರ್ತಾರೆ. ನಾವು ಭಯ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನೆಕ್ಸ್ಟ್ ರಮೇಶ್ ಅಂತೇಳಿ ಗದಗಿಂದ ಕರೆ ಮಾಡಿದ್ರೆ. ರಮೇಶ್ ಅವರೇ ಪ್ಲೀಸ್. ಸರ್ ನಮಸ್ತೆ. ನಮಸ್ತೆ ಸರ್ ನಂಗೆ 46 ವರ್ಷ. ನಾನು ಫಿಸಿಕಲ್ ಟೀಚರ್ ಆಗಿದ್ದೇನೆ, ವರ್ಕ್ ಮಾಡ್ತಾ ಇದ್ದೀನಿ. ಸರ್ ನಂಗೆ BP ಇದೆ ಸರ್. ಸೊ ಈಗ ಒಂದ್ ವೀಕಿಂದ ಏನಾಗಿದೆ ಅಂತಂದ್ರೆ, ನಾವು ಸ್ಪೋರ್ಟ್ಸ್ ಬಂದಿರೋದ್ರಿಂದ ಜಾಸ್ತಿ ವಿಸಿಲ್ ಹೊಡೆಯೋದ್ರಿಂದ ಎದೆ ಉರಿ ಬಂದಂಗ ಆಗಿದೆ. ಸೊ ಅದರಿಂದ ಇದಕ್ಕೆ ಏನಾದ್ರೂ ಹಾರ್ಟಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಅಂತ, ಪ್ರಾಬ್ಲಮ್ ಏನಾದ್ರೂ ಇದೆಯಾ ಅಂತ ಕೇಳಬೇಕಿತ್ತು ಸರ್. ಓಕೆ ಓಕೆ ರಮೇಶ್ ಅವರೇ. ಖಂಡಿತ ರಮೇಶ್ ಅವರೇ, ನೀವು ಕೇಳಿದ್ದು ಬಹಳ ಒಳ್ಳೇದು. ಯಾಕಂದ್ರೆ BP ಒಂದು ರಿಸ್ಕ್ ಫ್ಯಾಕ್ಟರ್ ಹಾರ್ಟ್ ಅಟ್ಯಾಕ್ ಮುಂದೆ ಆಗಕ್ಕೆ. ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ಎರಡನೇದು, ಎದೆ ಉರಿ ಬರ್ತಾ ಇದ್ದೀರಾ ಅದು ಅಸಿಡಿಟಿಯಿಂದನ ಅಥವಾ ಹಾರ್ಟಿನಿಂದ ಗೊತ್ತಾಗ್ಬೇಕಂದ್ರೆ ನೀವು ಆಸ್ಪತ್ರೆಗೆ ಹೋಗಿ ಟ್ರೆಡ್ಮಿಲ್ ಟೆಸ್ಟ್ ಮಾಡಿಸ್ಕೊಂಡು ಕೊಲೆಸ್ಟ್ರಾಲ್ ಶುಗರ್ನ ಟೆಸ್ಟ್ ಮಾಡ್ಕೊಳ್ಳಿ. ಮೂರನೇದಂದ್ರೆ, ನೀವು ಫಿಸಿಕಲ್ ಇನ್ಸ್ಟ್ರಕ್ಟರ್ ಆದಾಗ ಬರೀ ಆಕ್ಟಿವಿಟಿ ಬಗ್ಗೆ ನೋಡ್ತೀರಿ. ಶವಾಸನ ಮಾಡಿ ಉಪ್ಪು ಕಡಿಮೆ ಮಾಡಿ, ಲೋ ಸಾಲ್ಟ್ ಅಂದ್ರೆ ರಾಕ್ ಸಾಲ್ಟ್ ಅಥವಾ ನೀವು ಸೈಂದರ್ ಲವಣವನ್ನ ಬಳಸ್ಕೊಳ್ಬೇಕು. BP-ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಎದೆ ಉರಿ ಬರೋದಿಲ್ಲ ಅಂತ ನಾನು ಹೇಳ್ತೀನಿ. ರಮೇಶ್ ಅವರೇ ಥ್ಯಾಂಕ್ ಯು. ನೋಡಿ, ಈಗ ಒಂದು ನೆಕ್ಸ್ಟ್ ಕರೆ ತಗೊಳಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ. ಜನ ಇವತ್ತು ಮಾತಾಡ್ಕೊಳ್ತಿದ್ರು, ಮಾಧ್ಯಮದವ್ರಿಗೆ ಬೈತಾರೆ, ಆದ್ರೂ ನಾವು ಕ್ಯಾಮ್ರಾ ತಗೊಂಡು ಆಸ್ಪತ್ರೆ ಹೋದ್ರೆ ಸಾಲು ನಿಂತಿರ್ತಾರೆ. ನಾವು ಭಯ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನೆಕ್ಸ್ಟ್ ರಮೇಶ್ ಅಂತೇಳಿ ಗದಗಿಂದ ಕರೆ ಮಾಡಿದ್ರೆ. ರಮೇಶ್ ಅವರೇ ಪ್ಲೀಸ್. ಸರ್ ನಮಸ್ತೆ. ನಮಸ್ತೆ ಸರ್ ನಂಗೆ 46 ವರ್ಷ. ನಾನು ಫಿಸಿಕಲ್ ಟೀಚರ್ ಆಗಿದ್ದೇನೆ, ವರ್ಕ್ ಮಾಡ್ತಾ ಇದ್ದೀನಿ. ಸರ್ ನಂಗೆ BP ಇದೆ ಸರ್. ಸೊ ಈಗ ಒಂದ್ ವೀಕಿಂದ ಏನಾಗಿದೆ ಅಂತಂದ್ರೆ, ನಾವು ಸ್ಪೋರ್ಟ್ಸ್ ಬಂದಿರೋದ್ರಿಂದ ಜಾಸ್ತಿ ವಿಸಿಲ್ ಹೊಡೆಯೋದ್ರಿಂದ ಎದೆ ಉರಿ ಬಂದಂಗ ಆಗಿದೆ. ಸೊ ಅದರಿಂದ ಇದಕ್ಕೆ ಏನಾದ್ರೂ ಹಾರ್ಟಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಅಂತ, ಪ್ರಾಬ್ಲಮ್ ಏನಾದ್ರೂ ಇದೆಯಾ ಅಂತ ಕೇಳಬೇಕಿತ್ತು ಸರ್. ಓಕೆ ಓಕೆ ರಮೇಶ್ ಅವರೇ. ಖಂಡಿತ ರಮೇಶ್ ಅವರೇ, ನೀವು ಕೇಳಿದ್ದು ಬಹಳ ಒಳ್ಳೇದು. ಯಾಕಂದ್ರೆ BP ಒಂದು ರಿಸ್ಕ್ ಫ್ಯಾಕ್ಟರ್ ಹಾರ್ಟ್ ಅಟ್ಯಾಕ್ ಮುಂದೆ ಆಗಕ್ಕೆ. ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ಎರಡನೇದು, ಎದೆ ಉರಿ ಬರ್ತಾ ಇದ್ದೀರಾ ಅದು ಅಸಿಡಿಟಿಯಿಂದನ ಅಥವಾ ಹಾರ್ಟಿನಿಂದ ಗೊತ್ತಾಗ್ಬೇಕಂದ್ರೆ ನೀವು ಆಸ್ಪತ್ರೆಗೆ ಹೋಗಿ ಟ್ರೆಡ್ಮಿಲ್ ಟೆಸ್ಟ್ ಮಾಡಿಸ್ಕೊಂಡು ಕೊಲೆಸ್ಟ್ರಾಲ್ ಶುಗರ್ನ ಟೆಸ್ಟ್ ಮಾಡ್ಕೊಳ್ಳಿ. ಮೂರನೇದಂದ್ರೆ, ನೀವು ಫಿಸಿಕಲ್ ಇನ್ಸ್ಟ್ರಕ್ಟರ್ ಆದಾಗ ಬರೀ ಆಕ್ಟಿವಿಟಿ ಬಗ್ಗೆ ನೋಡ್ತೀರಿ. ಶವಾಸನ ಮಾಡಿ ಉಪ್ಪು ಕಡಿಮೆ ಮಾಡಿ, ಲೋ ಸಾಲ್ಟ್ ಅಂದ್ರೆ ರಾಕ್ ಸಾಲ್ಟ್ ಅಥವಾ ನೀವು ಸೈಂದರ್ ಲವಣವನ್ನ ಬಳಸ್ಕೊಳ್ಬೇಕು. BP-ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಎದೆ ಉರಿ ಬರೋದಿಲ್ಲ ಅಂತ ನಾನು ಹೇಳ್ತೀನಿ. ರಮೇಶ್ ಅವರೇ ಥ್ಯಾಂಕ್ ಯು. ನೋಡಿ, ಈಗ ಒಂದು ನೆಕ್ಸ್ಟ್ ಕರೆ ತಗೊಳಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ. ಜನ ಇವತ್ತು ಮಾತಾಡ್ಕೊಳ್ತಿದ್ರು, ಮಾಧ್ಯಮದವ್ರಿಗೆ ಬೈತಾರೆ, ಆದ್ರೂ ನಾವು ಕ್ಯಾಮ್ರಾ ತಗೊಂಡು ಆಸ್ಪತ್ರೆ ಹೋದ್ರೆ ಸಾಲು ನಿಂತಿರ್ತಾರೆ. ನಾವು ಭಯ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನೆಕ್ಸ್ಟ್ ರಮೇಶ್ ಅಂತೇಳಿ ಗದಗಿಂದ ಕರೆ ಮಾಡಿದ್ರೆ. ರಮೇಶ್ ಅವರೇ ಪ್ಲೀಸ್. ಸರ್ ನಮಸ್ತೆ. ನಮಸ್ತೆ ಸರ್ ನಂಗೆ 46 ವರ್ಷ. ನಾನು ಫಿಸಿಕಲ್ ಟೀಚರ್ ಆಗಿದ್ದೇನೆ, ವರ್ಕ್ ಮಾಡ್ತಾ ಇದ್ದೀನಿ. ಸರ್ ನಂಗೆ BP ಇದೆ ಸರ್. ಸೊ ಈಗ ಒಂದ್ ವೀಕಿಂದ ಏನಾಗಿದೆ ಅಂತಂದ್ರೆ, ನಾವು ಸ್ಪೋರ್ಟ್ಸ್ ಬಂದಿರೋದ್ರಿಂದ ಜಾಸ್ತಿ ವಿಸಿಲ್ ಹೊಡೆಯೋದ್ರಿಂದ ಎದೆ ಉರಿ ಬಂದಂಗ ಆಗಿದೆ.
ಸೊ ಅದರಿಂದ ಇದಕ್ಕೆ ಏನಾದ್ರೂ ಹಾರ್ಟಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಪ್ರಾಬ್ಲಮ್ ಏನಾದ್ರೂ ಇದೆಯಾ ಅಂತ ಕೇಳಬೇಕಿತ್ತು ಸರ್. ಓಕೆ ಓಕೆ ರಮೇಶ್ ಅವರೇ ಪ್ಲೀಸ್. ಖಂಡಿತ ರಮೇಶ್ ಅವರೇ, ನೀವು ಕೇಳಿದ್ದು ಬಹಳ ಒಳ್ಳೇದು. ಯಾಕಂದ್ರೆ ಬಿಪಿ ಒಂದು ರಿಸ್ಕ್ ಫ್ಯಾಕ್ಟರ್ ಹಾರ್ಟ್ ಅಟ್ಯಾಕ್ ಮುಂದೆ ಆಗಕ್ಕೆ. ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ಎರಡನೇದು, ಎದೆ ಊರಿ ಬರ್ತಾ ಇದ್ದೀರೆ ಅದು ಅಸಿಡಿಟಿಯಿಂದನ ಅಥವಾ ಹಾರ್ಟಿನಿಂದ ಗೊತ್ತಾಗ್ಬೇಕಂದ್ರೆ ನೀವು ಆಸ್ಪತ್ರೆಗೆ ಹೋಗಿ ಟ್ರೆಡ್ಮಿಲ್ ಟೆಸ್ಟ್ ಮಾಡಿಸ್ಕೊಂಡು ಕೊಲೆಸ್ಟ್ರಾಲ್ ಶುಗರ್ನ ಟೆಸ್ಟ್ ಮಾಡ್ಕೊಳ್ಳಿ. ಮೂರನೇದಂದ್ರೆ, ನೀವು ಫಿಸಿಕಲ್ ಇನ್ಸ್ಟ್ರಕ್ಟರ್ ಆದಾಗ ಬರೀ ಆಕ್ಟಿವಿಟಿ ಬಗ್ಗೆ ನೋಡ್ತೀರಿ. ಶವಾಸನ ಮಾಡಿ ಉಪ್ಪು ಕಡಿಮೆ ಮಾಡಿ ಲೋ ಸಾಲ್ಟ್ ಅಂದ್ರೆ ರಾಕ್ ಸಾಲ್ಟ್ ಅಥವಾ ನೀವು ಸೈಂದರ್ ಲವಣವನ್ನ ಬಳಸ್ಕೊಳ್ಬೇಕು. ಬಿಪಿನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಎದೆ ಉರಿ ಬರೋದಿಲ್ಲ ಅಂತ ನಾನು ಹೇಳ್ತೀನಿ. ರಮೇಶ್ ಅವರೇ ಥ್ಯಾಂಕ್ ಯು. ನೋಡಿ, ಈಗ ಒಂದು ನೆಕ್ಸ್ಟ್ ಕರೆ ತಗೊಳಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ, ಜನ ಇವತ್ತು ಮಾತಾಡ್ಕೊಳ್ತಿದ್ರು, ಮಾಧ್ಯಮದವ್ರಿಗೆ ಬೈತಾರೆ, ಆದ್ರೂ ನಾವು ಕ್ಯಾಮ್ರಾ ತಗೊಂಡು ಆಸ್ಪತ್ರೆ ಹೋದ್ರೆ ಸಾಲು ನಿಂತಿರ್ತಾರೆ. ನಾವು ಭಯ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನೆಕ್ಸ್ಟ್ ರಮೇಶ್ ಅಂತೇಳಿ ಗದಗಿಂದ ಕರೆ ಮಾಡಿದ್ರೆ. ರಮೇಶ್ ಅವರೇ ಪ್ಲೀಸ್. ಸರ್ ನಮಸ್ತೆ. ನಮಸ್ತೆ ಸರ್, ನಂಗೆ 46 ವರ್ಷ. ನಾನು ಫಿಸಿಕಲ್ ಟೀಚರ್ ಆಗಿದ್ದೇನೆ, ವರ್ಕ್ ಮಾಡ್ತಾ ಇದ್ದೀನಿ. ಸರ್ ನಂಗೆ BP ಇದೆ ಸರ್. ಸೊ ಈಗ ಒಂದ್ ವೀಕಿಂದ ಏನಾಗಿದೆ ಅಂತಂದ್ರೆ, ನಾವು ಸ್ಪೋರ್ಟ್ಸ್ ಬಂದಿರೋದ್ರಿಂದ ಜಾಸ್ತಿ ವಿಸಿಲ್ ಹೊಡೆಯೋದ್ರಿಂದ ಎದೆ ಉರಿ ಬಂದಂಗ ಆಗಿದೆ. ಸೊ ಅದರಿಂದ ಇದಕ್ಕೆ ಏನಾದ್ರೂ ಹಾರ್ಟಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಪ್ರಾಬ್ಲಮ್ ಏನಾದ್ರೂ ಇದೆಯಾ ಅಂತ ಕೇಳಬೇಕಿತ್ತು ಸರ್. ಓಕೆ ಓಕೆ ರಮೇಶ್ ಅವರೇ ಪ್ಲೀಸ್. ಖಂಡಿತ ರಮೇಶ್ ಅವರೇ, ನೀವು ಕೇಳಿದ್ದು ಬಹಳ ಒಳ್ಳೇದು. ಯಾಕಂದ್ರೆ ಬಿಪಿ ಒಂದು ರಿಸ್ಕ್ ಫ್ಯಾಕ್ಟರ್ ಹಾರ್ಟ್ ಅಟ್ಯಾಕ್ ಮುಂದೆ ಆಗಕ್ಕೆ. ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ಎರಡನೇದು, ಎದೆ ಊರಿ ಬರ್ತಾ ಇದ್ದೀರೆ ಅದು ಅಸಿಡಿಟಿಯಿಂದನ ಅಥವಾ ಹಾರ್ಟಿನಿಂದ ಗೊತ್ತಾಗ್ಬೇಕಂದ್ರೆ ನೀವು ಆಸ್ಪತ್ರೆಗೆ ಹೋಗಿ ಟ್ರೆಡ್ಮಿಲ್ ಟೆಸ್ಟ್ ಮಾಡಿಸ್ಕೊಂಡು ಕೊಲೆಸ್ಟ್ರಾಲ್ ಶುಗರ್ನ ಟೆಸ್ಟ್ ಮಾಡ್ಕೊಳ್ಳಿ. ಮೂರನೇದಂದ್ರೆ, ನೀವು ಫಿಸಿಕಲ್ ಇನ್ಸ್ಟ್ರಕ್ಟರ್ ಆದಾಗ ಬರೀ ಆಕ್ಟಿವಿಟಿ ಬಗ್ಗೆ ನೋಡ್ತೀರಿ. ಶವಾಸನ ಮಾಡಿ ಉಪ್ಪು ಕಡಿಮೆ ಮಾಡಿ ಲೋ ಸಾಲ್ಟ್ ಅಂದ್ರೆ ರಾಕ್ ಸಾಲ್ಟ್ ಅಥವಾ ನೀವು ಸೈಂದರ್ ಲವಣವನ್ನ ಬಳಸ್ಕೊಳ್ಬೇಕು. ಬಿಪಿನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಎದೆ ಉರಿ ಬರೋದಿಲ್ಲ ಅಂತ ನಾನು ಹೇಳ್ತೀನಿ. ರಮೇಶ್ ಅವರೇ ಥ್ಯಾಂಕ್ ಯು. ನೋಡಿ, ಈಗ ಒಂದು ನೆಕ್ಸ್ಟ್ ಕರೆ ತಗೊಳಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ, ಜನ ಇವತ್ತು ಮಾತಾಡ್ಕೊಳ್ತಿದ್ರು, ಮಾಧ್ಯಮದವ್ರಿಗೆ ಬೈತಾರೆ, ಆದ್ರೂ ನಾವು ಕ್ಯಾಮ್ರಾ ತಗೊಂಡು ಆಸ್ಪತ್ರೆ ಹೋದ್ರೆ ಸಾಲು ನಿಂತಿರ್ತಾರೆ. ನಾವು ಭಯ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನೆಕ್ಸ್ಟ್ ರಮೇಶ್ ಅಂತೇಳಿ ಗದಗಿಂದ ಕರೆ ಮಾಡಿದ್ರೆ. ರಮೇಶ್ ಅವರೇ ಪ್ಲೀಸ್. ಸರ್ ನಮಸ್ತೆ. ನಮಸ್ತೆ ಸರ್, ನಂಗೆ 46 ವರ್ಷ. ನಾನು ಫಿಸಿಕಲ್ ಟೀಚರ್ ಆಗಿದ್ದೇನೆ, ವರ್ಕ್ ಮಾಡ್ತಾ ಇದ್ದೀನಿ. ಸರ್ ನಂಗೆ BP ಇದೆ ಸರ್. ಸೊ ಈಗ ಒಂದ್ ವೀಕಿಂದ ಏನಾಗಿದೆ ಅಂತಂದ್ರೆ, ನಾವು ಸ್ಪೋರ್ಟ್ಸ್ ಬಂದಿರೋದ್ರಿಂದ ಜಾಸ್ತಿ ವಿಸಿಲ್ ಹೊಡೆಯೋದ್ರಿಂದ ಎದೆ ಉರಿ ಬಂದಂಗ ಆಗಿದೆ. ಸೊ ಅದರಿಂದ ಇದಕ್ಕೆ ಏನಾದ್ರೂ ಹಾರ್ಟಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಪ್ರಾಬ್ಲಮ್ ಏನಾದ್ರೂ ಇದೆಯಾ ಅಂತ ಕೇಳಬೇಕಿತ್ತು ಸರ್. ಓಕೆ ಓಕೆ ರಮೇಶ್ ಅವರೇ ಪ್ಲೀಸ್. ಖಂಡಿತ ರಮೇಶ್ ಅವರೇ, ನೀವು ಕೇಳಿದ್ದು ಬಹಳ ಒಳ್ಳೇದು. ಯಾಕಂದ್ರೆ ಬಿಪಿ ಒಂದು ರಿಸ್ಕ್ ಫ್ಯಾಕ್ಟರ್ ಹಾರ್ಟ್ ಅಟ್ಯಾಕ್ ಮುಂದೆ ಆಗಕ್ಕೆ. ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ಎರಡನೇದು, ಎದೆ ಊರಿ ಬರ್ತಾ ಇದ್ದೀರೆ ಅದು ಅಸಿಡಿಟಿಯಿಂದನ ಅಥವಾ ಹಾರ್ಟಿನಿಂದ ಗೊತ್ತಾಗ್ಬೇಕಂದ್ರೆ ನೀವು ಆಸ್ಪತ್ರೆಗೆ ಹೋಗಿ ಟ್ರೆಡ್ಮಿಲ್ ಟೆಸ್ಟ್ ಮಾಡಿಸ್ಕೊಂಡು ಕೊಲೆಸ್ಟ್ರಾಲ್ ಶುಗರ್ನ ಟೆಸ್ಟ್ ಮಾಡ್ಕೊಳ್ಳಿ. ಮೂರನೇದಂದ್ರೆ, ನೀವು ಫಿಸಿಕಲ್ ಇನ್ಸ್ಟ್ರಕ್ಟರ್ ಆದಾಗ ಬರೀ ಆಕ್ಟಿವಿಟಿ ಬಗ್ಗೆ ನೋಡ್ತೀರಿ. ಶವಾಸನ ಮಾಡಿ ಉಪ್ಪು ಕಡಿಮೆ ಮಾಡಿ ಲೋ ಸಾಲ್ಟ್ ಅಂದ್ರೆ ರಾಕ್ ಸಾಲ್ಟ್ ಅಥವಾ ನೀವು ಸೈಂದರ್ ಲವಣವನ್ನ ಬಳಸ್ಕೊಳ್ಬೇಕು. ಬಿಪಿನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಎದೆ ಉರಿ ಬರೋದಿಲ್ಲ ಅಂತ ನಾನು ಹೇಳ್ತೀನಿ. ರಮೇಶ್ ಅವರೇ ಥ್ಯಾಂಕ್ ಯು. ನೋಡಿ, ಈಗ ಒಂದು ನೆಕ್ಸ್ಟ್ ಕರೆ ತಗೊಳಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ, ಜನ ಇವತ್ತು ಮಾತಾಡ್ಕೊಳ್ತಿದ್ರು, ಮಾಧ್ಯಮದವ್ರಿಗೆ ಬೈತಾರೆ, ಆದ್ರೂ ನಾವು ಕ್ಯಾಮ್ರಾ ತಗೊಂಡು ಆಸ್ಪತ್ರೆ ಹೋದ್ರೆ ಸಾಲು ನಿಂತಿರ್ತಾರೆ. ನಾವು ಭಯ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ.